Good morning dear students, welcome back. I am your physics professor Dr. Nagaraj. So second PUC physics ಅನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಯಾಕೆಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅವ್ರ ಎಕ್ಸಾಮಿನೇಷನ್ಸ್ ತುಂಬ ಹತ್ರ ಇತ್ತು. ಹಾಗಾಗಿ ಅವ್ರದ್ದು ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೆ. ಅದರರ್ಥ ಸೆಕೆಂಡ್ PUCನ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ. ಎಸ್, ಐ ಆಮ್ ಫಾರ್ ಯು, ಐ ಆಮ್ ವಿತ್ ಯು, ಐ ವಿಲ್ ಬಿ ವಿತ್ ಯು ಈವನ್ ಇನ್ ಫ್ಯೂಚರ್ ಆಲ್ಸೋ. ನಿಮಗೋಸ್ಕರ ನಾನು ವೀಡಿಯೋಸ್ಗಳನ್ನು ಮಾಡ್ತಾನೆ ಇರ್ತೀನಿ. ನೀವು ಕೂಡ ನನ್ನ ಜೊತೆಗೆ ಇರಿ. ಬನ್ನಿ, ನಾನು ಇಂದಿನ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಅದರ ಡೆರಿವೇಷನ್ ಅನ್ನು ಮಾಡಿದ್ದೆ. ಅದನ್ನು ಸ್ವಲ್ಪ ಜ್ಞಾಪಿಸ್ತೀನಿ. ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ವಿ ಡ್ಯೂ ಟು ಪಾಯಿಂಟ್ ಚಾರ್ಜ್ ಈಸ್ ಗಿವನ್ ಬೈ 1/4πε0 Q ಡಿವೈಡೆಡ್ ಬೈ ಆರ್. ಈ ಈಕ್ವೇಷನ್ ಅನ್ನು ನಾವು ಡಿರೈವ್ ಮಾಡಿದ್ದೀವಿ. ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಅದರ SI ಯೂನಿಟ್ ಬಂದುಬಿಟ್ಟು ವೋಲ್ಟ್ ಅಂತ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನೀವು ಈ ವಿಡಿಯೋ ನೋಡೋ ಮುಂಚೆ ಒಂದ್ಸತಿ ಪ್ರೀವಿಯಸ್ ವಿಡಿಯೋನ ನೋಡಿ ಕಂಟಿನ್ಯೂಟಿ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ಏನಪ್ಪ ಅಂತಂದರೆ, ಮಲ್ಟಿಪಲ್ ಚಾರ್ಜಸ್ ಇದ್ದರೆ ಪೊಟೆನ್ಷಿಯಲ್ ಕಂಡುಹಿಡಿಯೋದು ಹೇಗೆ, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು, ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಹೆಂಗೆ ಕಂಡುಹಿಡಿಯೋದು, ಆಮೇಲೆ ಡೈಪೋಲನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅಥವಾ ಚಾರ್ಜಸನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಪೊಟೆನ್ಷಿಯಲ್ ಏನಾಗುತ್ತೆ, ಇವೆಲ್ಲನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪೊಟೆನ್ಷಿಯಲ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಥವಾ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಈಗ ನೋಡಿ, ಇದು ಒಂದು ಚಾರ್ಜಿಗೆ ಆಯಿತು. ಯಾವುದೋ ಒಂದು ಚಾರ್ಜ್ ಇದೆ, ಲೆಟ್ ಅಸ್ ಸೇ Q1 ಅಂತ ಚಾರ್ಜ್ ಇದೆ. ಇಷ್ಟು ದೂರದಲ್ಲಿ ವಾಟ್ ಈಸ್ ಅ ಪೊಟೆನ್ಷಿಯಲ್, ಲೆಟ್ ಅಸ್ ಸೇ ಅಟ್ ಎ ಡಿಸ್ಟೆನ್ಸ್ ಆಫ್ R. ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ಫಾರ್ಮುಲಾದಿಂದ 1/4πε0 ಇಂಟು Q1 ಡಿವೈಡೆಡ್ ಬೈ R ಅಂತ. ಒಂದು ವೇಳೆ ಮಲ್ಟಿಪಲ್ ಚಾರ್ಜಸ್ ಇತ್ತಪ್ಪ, Q1 ಅಂತ, ಇನ್ನೊಂದು ಚಾರ್ಜ್ ಇದೆ Q2 ಅಂತ, Q3, Q4, ಹೀಗೆ ಚಾರ್ಜಸ್ ತುಂಬ ಸ್ಪ್ರೆಡ್ ಆಗೋಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡಬೇಕು ನಾವು? ಸೊ ಪ್ರತಿಯೊಂದು ಚಾರ್ಜಿಂದನೂ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು. ಯಾವ ಪಾಯಿಂಟಲ್ಲಿ ನಮಗೆ ಪೊಟೆನ್ಷಿಯಲ್ ಬೇಕೋ ಆ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಆ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು. ಅದನ್ನು R1, R2, R3, R4 ಅಂತ ಬರೀಬೇಕು. ಆಮೇಲೆ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಪೊಟೆನ್ಷಿಯಲ್ ಬರೀಬೇಕು. ಇಲ್ಲಿ ಒಂದು ಸೈನ್ ಕನ್ವೆನ್ಷನ್ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ ಆದರೆ ಪೊಟೆನ್ಷಿಯಲ್ ಪಾಸಿಟಿವ್ ಅಂತ ತಗೋತೀವಿ, ನೆಗೆಟಿವ್ ಚಾರ್ಜ್ ಆದರೆ ಪೊಟೆನ್ಷಿಯಲನ್ನು ನೆಗೆಟಿವ್ ಅಂತ ತಗೋತೀವಿ. ಸೊ ಪೊಟೆನ್ಷಿಯಲ್ ಈಸ್ ಪಾಸಿಟಿವ್ ಫಾರ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಫಾರ್ ನೆಗೆಟಿವ್ ಚಾರ್ಜ್. ಅಲ್ಲಿಗೆ ಟೋಟಲ್ ಪೊಟೆನ್ಷಿಯಲ್, ರಿಮೆಂಬರ್ ಪೊಟೆನ್ಷಿಯಲ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ದೇರ್ಫೋರ್ ವಿ ಕ್ಯಾನ್ ಆ್ಯಡ್ ಡೈರೆಕ್ಟ್ಲಿ, ವಿ ಕ್ಯಾನ್ ಸಬ್ಟ್ರಾಕ್ಟ್ ಡೈರೆಕ್ಟ್ಲಿ. ಸ್ಕೇಲಾರ್ ಕ್ವಾಂಟಿಟೀಸ್ ಆರ್ ಅಡಿಟಿವ್, ಮೀನ್ಸ್ ದೇ ಕ್ಯಾನ್ ಬಿ ಆಡೆಡ್ ಆರ್ ಡೈರೆಕ್ಟ್ಲಿ ಸಬ್ಟ್ರಾಕ್ಟೆಡ್. ಡೈರೆಕ್ಷನ್ ಕಾನ್ಸೆಪ್ಟ್ ಬರೋದೇ ಇಲ್ಲ. ಅಲ್ಲಿಗೆ V is equal to V1, that is potential due to first charge, plus potential due to second charge V2, due to third charge say V3, due to fourth charge say V4. Now substitute, that is V is equal to V1 ಅಂದರೆ 1/4πε0. ವಿದ್ಯಾರ್ಥಿಗಳೇ, ಎಲ್ಲದರಲ್ಲೂ 1/4πε0 ಬರೋದ್ರಿಂದ ಅದನ್ನ ಕಾಮನ್ ಆಗಿ ಬರೆದು ಬಿಡ್ತೀನಿ. ಫಸ್ಟ್ ನೋಡಿ, ಈ ಫಾರ್ಮುಲಾ 1/4πε0 ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇಂಟು Q1 ಬೈ R1 ಬರೀಬೇಕು. Q1 ಡಿವೈಡೆಡ್ ಬೈ R1 ಪ್ಲಸ್ V2 ಆದರೆ Q2 ಡಿವೈಡೆಡ್ ಬೈ R2. ಅದೇ ಥರ Q3 ಡಿವೈಡೆಡ್ ಬೈ R3 ಪ್ಲಸ್ Q4 ಡಿವೈಡೆಡ್ ಬೈ R4. ಇದು Q4 ಡಿವೈಡೆಡ್ ಬೈ R4 ಈ ಥರ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಯಾವುದಾದ್ರು ಪಾಸಿಟಿವ್ ನೆಗೆಟಿವ್ ಈ ಥರ ಚಾರ್ಜಸ್ ಮಿಕ್ಸ್ ಇತ್ತು ಅಂದರೆ, ಇಲ್ಲಿ ಸದ್ಯಕ್ಕೆ ನಾನೆಲ್ಲ ಪಾಸಿಟಿವ್ ಅನ್ನೋ ಥರ ಬರ್ದಿದ್ದೀನಿ. ಬೈ ಚಾನ್ಸ್ ಯಾವುದಾದ್ರು ನೆಗೆಟಿವ್ ಇತ್ತು ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಸೇ Q3 ಈಸ್ ನೆಗೆಟಿವ್ ಅಂದ್ಕೊಳ್ಳಿ, ಅಥವಾ Q2 ಈಸ್ ಆಲ್ಸೋ ನೆಗೆಟಿವ್. ಅವಾಗ ಏನಾಗುತ್ತೆ ಈಕ್ವೇಷನು? V ಈಸ್ ಈಕ್ವಲ್ ಟು 1/4πε0 ಇಂಟು Q1 ಡಿವೈಡೆಡ್ ಬೈ R1 ಮೈನಸ್ Q2 ಡಿವೈಡೆಡ್ ಬೈ R2. ಯಾಕೆ ಸರ್ ಮೈನಸ್? ಬಿಕಾಸ್ ಚಾರ್ಜ್ ಈಸ್ ನೆಗೆಟಿವ್, ಅದಕ್ಕೆ ಮೈನಸ್. ನೆಕ್ಸ್ಟ್ ಮೈನಸ್ Q3 ಡಿವೈಡೆಡ್ ಬೈ R3, ಮೈನಸ್ Q3 ಈಸ್ ನೆಗೆಟಿವ್. ಮತ್ತು Q4ಗೆ ಬಂದರೆ Q4 ಈಸ್ ಪಾಸಿಟಿವ್ ಅಂತ ತಗೋತೀನಿ. ಅವಾಗ ಪ್ಲಸ್ Q4 ಡಿವೈಡೆಡ್ ಬೈ R4. ದಿಸ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ಇದನ್ನು ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ಥರ ಎಷ್ಟು ಚಾರ್ಜಸ್ ಬೇಕಾದ್ರೂ ಇರಲಿ, ವಿ ಕ್ಯಾನ್ ರೈಟ್ ದ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ ಡೈರೆಕ್ಷನ್ ಕೂಡ ನಾವು ಪರಿಗಣನೆಗೆ ತಗೋಬೇಕು, ಅಂದರೆ ಕನ್ಸಿಡರ್ ಮಾಡಬೇಕು. ಇಲ್ಲಿ ಪೊಟೆನ್ಷಿಯಲ್ ಸ್ಕೇಲಾರ್ ಆಗಿರೋದ್ರಿಂದ ಡೈರೆಕ್ಷನ್ನಿನ ಪ್ರಶ್ನೆನೇ ಬರೋದಿಲ್ಲ. ಸೊ ಇದು ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆಯಿತು. ನೌ ಲೆಟ್ ಅಸ್ ಪ್ರೊಸೀಡ್ ಒನ್ ಸ್ಟೆಪ್ ಫರ್ದರ್. ವಾಟ್ ಈಸ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್? ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನು ನಾನು ಶಾರ್ಟ್ ಫಾರಮ್ EPS ಅಂತ ಬರೀತೀನಿ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಏನು? ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ, ಈಗ ಒಂದು ಪಾಯಿಂಟ್ ಚಾರ್ಜ್ ಅನ್ನು ತಗೊಳ್ಳೋಣ. ಪಾಯಿಂಟ್ ಚಾರ್ಜ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಸ್ಮಾಲ್ ಚಾರ್ಜ್ ಅಷ್ಟೇ, ಒಂದು
ಚಿಕ್ಕ ಸರ್ಕಲ್ ಥರ ಡಾಟ್ ಥರ, ಅದನ್ನು ಪಾಸಿಟಿವ್ ಅಂತಂದೇ ತಗೊಳ್ಳಿ ಸದ್ಯಕ್ಕೆ, ಪ್ಲಸ್ ಅಂತ ಇಟ್ಕೊಳ್ಳೋಣ, ಅದ್ರ ವ್ಯಾಲ್ಯೂ ಕ್ಯೂ ಅಂತ ಇಟ್ಕೊಳ್ಳಿ. ಈ ಪಾಸಿಟಿವ್ ಚಾರ್ಜಿಂದ ಒಂದು ಸ್ವಲ್ಪ ದೂರದಲ್ಲಿ ಲೆಟ್ ಅಸ್ 1 ಮೀಟರ್ ಡಿಸ್ಟೆನ್ಸಲ್ಲಿ ಪೊಟೆನ್ಷಿಯಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀನಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯೂಸಿಂಗ್ ದಿಸ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತೀರಾ. 1/4πε0 ಕ್ಯೂ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಎಷ್ಟು ಕೊಟ್ಟಿದ್ದಾರೆ, 1 ಕೂಲಂಬ್ ಕೊಟ್ಟಿದ್ರೆ 1 ಕೂಲಂಬು, 10 ಕೂಲಂಬ್ ಕೊಟ್ಟಿದ್ರೆ 10 ಕೂಲಂಬು, 100 ಕೂಲಂಬ್ ಕೊಟ್ಟಿದ್ರೆ 100 ಕೂಲಂಬ್ ಹಾಕೋತೀರಾ. ಆಮೇಲೆ ಆರ್ ವ್ಯಾಲ್ಯೂ 1 ಮೀಟರ್ ಅಂತ ಹೇಳಿದ್ರೆ 1 ಮೀಟರ್ ಹಾಕೋತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಮಾಡಿದಾಗ ಏನು ಆನ್ಸರ್ ಬರುತ್ತೆ? ಏನೋ ಒಂದು ಆನ್ಸರ್ ಬರುತ್ತೆ. ಲೆಟ್ ಅಸ್ ಕ್ಯಾಲ್ಕುಲೇಟ್. ಓಕೆ, ಮಾಡ್ಬಿಡೋಣ. V is equal to 1/4πε0 ಅಂದ್ರೆ ಆಲ್ರೆಡಿ ನಾನು ಇಂದಿನ ಚಾಪ್ಟರ್ ಹೇಳಿದ್ದೀನಿ 9 × 10⁹ ಅಂತ, ಇಂಟು ಚಾರ್ಜ್ ಅನ್ನ 100 ಕೂಲಂಬ್ ಅಂತ ಇಟ್ಕೊಳ್ಳಿ, 100 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅನ್ನ 1 ಅಂತ ಇಟ್ಕೊಳ್ಳಿ, 1 ಮೀಟರ್. ಅಲ್ಲಿಗೆ V is equal to 900 × 10⁹ ವೋಲ್ಟ್ ಬರುತ್ತೆ. ಎಲ್ಲಿ? ಈ ಜಾಗದಲ್ಲಿ ಅಷ್ಟೇ, 900 × 10⁹ ವೋಲ್ಟ್. ಈಗ ಈ ಕಡೆ ಡೈರೆಕ್ಷನ್ ಅಲ್ಲಿ 1 ಮೀಟರ್ ಮೆಷರ್ ಮಾಡಿ. ಲೆಟ್ ಮಿ ಕಾಲ್ ದಿಸ್ as ಪಾಯಿಂಟ್ P, ಕಾಲ್ ದಿಸ್ as ಪಾಯಿಂಟ್ Q. ಇಲ್ಲಿ ಕಂಡಿಡಿರಿ ಅಂತ ಹೇಳ್ತೀನಿ. ದಟ್ ಈಸ್ ಆಲ್ಸೋ 1 ಮೀಟರ್. ಎಷ್ಟು ಬರುತ್ತೆ ಆನ್ಸರ್? ಸರ್ ಇಷ್ಟೇ ಬರುತ್ತೆ. ಸರ್ ಈ ಕಡೆ ಕಂಡಿಡಿರಿ, ಇಲ್ಲಿ ಎಷ್ಟು ಬರುತ್ತೆ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ? ಅಲ್ಲೂ ಅಷ್ಟೇ ಬರುತ್ತೆ, PQ. ಇದನ್ನ R ಅಂತ ಕರೆಯೋಣ. ಈ ಕಡೆ ಎಲ್ಲಾದ್ರೂ ಕಂಡಿಡಿರಿ, S ಅಂತ, ಇಲ್ಲೂ ಅಷ್ಟೇ ಬರುತ್ತೆ. ಈ ತರ 1 ಮೀಟರ್ ದೂರದಲ್ಲಿ ಯಾವ ದಿಕ್ಕಿನಲ್ಲಿ ನೀವು ಪೊಟೆನ್ಷಿಯಲ್ ಅನ್ನ ಕಂಡಿಡಿದ್ರು ಕೂಡ ಇಷ್ಟೇ ವ್ಯಾಲ್ಯೂ ಬರುತ್ತಲ್ವಾ? ಸರಿ, ಈ ತರ ಎಷ್ಟು ಪಾಯಿಂಟ್ಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು? 1 2 3 4 ಅಷ್ಟೇನಾ, ಅಥವಾ 1 2 3 4 5 6 7 8 ಅಷ್ಟೇನಾ, ಅಥವಾ ಇನ್ನೂ ಜಾಸ್ತಿನಾ? ಎಷ್ಟು ಬೇಕಾದರೂ ಮಾಡ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ 1 ಮೀಟರ್ ದೂರದಲ್ಲಿ, ಮತ್ತೆ 1 ಮೀಟರ್ ದೂರದಲ್ಲಿ, 1 ಮೀಟರ್ ದೂರದಲ್ಲಿ, 1 ಮೀಟರ್ ದೂರದಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಅನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಅಲ್ಲಿ ಎಲ್ಲನೂ ಕೂಡ ಪೊಟೆನ್ಷಿಯಲ್ ಇಷ್ಟೇ ಇರುತ್ತೆ, ಆಯ್ತಾ? ಆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಈಗ ಈ ಎಲ್ಲ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದರೆ ನಿಮಗೆ ಒಂದು ಸರ್ಫೇಸ್ ಸಿಗುತ್ತೆ. ಈ ಸರ್ಫೇಸ್ ಅನ್ನು ನಾವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರೆಯೋದು. ಹಾಗಾದ್ರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿನ ಡೆಫಿನೇಷನ್ ಹೇಳಿ ನೋಡೋಣ. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್ ಪಾಸಿಂಗ್ ಥ್ರೂ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಅಟ್ ಸೇಮ್ ಪೊಟೆನ್ಷಿಯಲ್. ಈಕ್ವಲ್ ಪೊಟೆನ್ಷಿಯಲ್ ನ ಮೂಲಕ ಹೋಗುವಂತಹ ಸರ್ಫೇಸ್ ಅನ್ನೇ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ನೋಡಿ, ಡೆಫಿನೇಷನ್ ಸೆಂಟೆನ್ಸ್ ಅಲ್ಲಿ ಇದೆ, ಡೆಫಿನೇಷನ್ ನೇಮ್ ಅಲ್ಲೇ ಇದೆ. ಡಿಫೈನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್ passing through all the points which are at equal potential ಅಥವಾ ಸೇಮ್ ಪೊಟೆನ್ಷಿಯಲ್. ಗೊತ್ತಾಯ್ತಲ್ವಾ? ಈಗ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಸಂಬಂಧಪಟ್ಟಾಗೆ ಒಂದು ಸ್ವಲ್ಪ ಡೀಟೇಲ್ಸ್ ಅನ್ನ ಕಲಿಯೋಣ. ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ಒಂದು ಸರ್ಫೇಸ್ ಅನ್ನ ಬರೆದೆ, ಅದು 1 ಮೀಟರ್ ದೂರದಲ್ಲಿ. ಸರ್, ಹಾಗಾದ್ರೆ ಒಂದೇ ಸರ್ಫೇಸ್ ಸರ್ ಇರೋದು? ಇಲ್ಲ, ಎಷ್ಟು ಬೇಕಾದರೂ ಬರೀಬಹುದು. ನೋಡಿ, 1 ಮೀಟರ್ ದೂರದಲ್ಲಿ ಈ ಸರ್ಫೇಸ್ ಸಿಕ್ತು. ಅದೇ ಅರ್ಧ ಮೀಟರ್ ದೂರದಲ್ಲಿ ತಗೊಂಡ್ರೆ ಇನ್ನೂ ಒಂದು ಸರ್ಫೇಸ್ ಸಿಕ್ಕುತ್ತೆ ಅಲ್ವಾ? ಅದ್ರ ಮೇಲೆ ಬೇರೆ ವ್ಯಾಲ್ಯೂ ಇರುತ್ತೆ. ಆರ್ ಜಾಗದಲ್ಲಿ ನಾನು 1/2 ಮೀಟರ್ ಹಾಕ್ಬೇಕಷ್ಟೇ, 0.5 ಹಾಕ್ಬೇಕಷ್ಟೇ. ಅಥವಾ 2 ಮೀಟರ್ ದೂರದಲ್ಲಿ ತಗೊಂಡ್ರೆ ಅಲ್ಲೂ ಇನ್ನೂ ಒಂದು ಸರ್ಫೇಸ್ ಸಿಕ್ಕುತ್ತೆ. ಈ ತರ ಎಷ್ಟು ಸರ್ಫೇಸ್ಗಳನ್ನು ನಾವು ಬರೀಬಹುದು? ಯೋಚನೆ ಮಾಡಿ ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ವಿ ಕ್ಯಾನ್ ರೈಟ್ ಇನ್ಫೈನೈಟ್ ನಂಬರ್ ಆಫ್ ಸರ್ಫೇಸಸ್. 1 2 3. In between also we can write. In between also we can write. All these are called equipotential surfaces around this charged body. This is my charged body. So around the charged body there exist number of equipotential surfaces. What is an equipotential surface? It is an imaginary surface passing through all the points which are at same potential. ಗೊತ್ತಾಯ್ತಲ್ವಾ? ಈಗ equipotential ಸಂಬಂಧಪಟ್ಟಂಗೆ ಒಂದಷ್ಟು ಡೀಟೇಲ್ಸ್. ಈಗ ಮತ್ತೆ ನಾನು ಈ ಒಳಗಡೆ ಈ ಸರ್ಫೇಸ್ಗೆ ಬರ್ತೀನಿ. ಇಲ್ಲಿ ನಾನೇನು ಹೇಳಿದೆ? 900 ಅಂತ ಹೇಳಿದೆ, 900 ವೋಲ್ಟ್ ಅಂತ ಹೇಳಿದೆ. ಇಲ್ಲಿ ಇನ್ನೊಂದು ಕಡೆ ಬರ್ತೀನಿ, 900 ಇರುತ್ತೆ. ಇಲ್ಲೊಂದು ಕಡೆ ಬರ್ತೀನಿ, 900 ಇರುತ್ತೆ. ಆಯ್ತಾ? ಈಗ ಒಂದು ಪ್ಯಾರಾಮೀಟರ್ನ ಡಿಫೈನ್ ಮಾಡೋಣ. ಏನಪ್ಪಾ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಈಗ ಚಾರ್ಜಿನ ಸುತ್ತ ಪೊಟೆನ್ಷಿಯಲ್ ಇರುತ್ತೆ, ಚಾರ್ಜಿನ ಸುತ್ತ ಬೇಕಾದಷ್ಟು ಕಡೆ ಪೊಟೆನ್ಷಿಯಲ್ ಇರುತ್ತೆ. ಆ ಯಾವುದೋ ಒಂದು 2 ಪಾಯಿಂಟಲ್ಲಿ ನೀವು ಪೊಟೆನ್ಷಿಯಲನ್ನು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಪಾಯಿಂಟ್ ಚಾರ್ಜ್, ಇದು ಒಂದು ಪಾಯಿಂಟ್ ಚಾರ್ಜ್. ಈಗ ನೀವು ದೂರ ಹೋಗ್ತಾ 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 ಇದ್ರ ಪ್ರಕಾರ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಒಂದು ಕಡೆ 100 ವೋಲ್ಟ್ ಇದೆ ಅಂತ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ದೂರ ಹೋದಾಗ ಇಲ್ಲಿ ಬರೋ ಅಷ್ಟೊತ್ತಿಗೆ ಅದು 50 ಆಗಿರುತ್ತೆ. ಇನ್ನೂ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ 20 ಆಗಿರುತ್ತೆ. ಹೀಗೆ ಬರ್ತಾ 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 ಇನ್ಫೈನೈಟ್
ಪಾಯಿಂಟ್ ದೂರದಲ್ಲಿ ಅದು 0 ಆಗಿರುತ್ತೆ, ಹೌದಲ್ವಾ? ಈಗ ಯಾವುದಾದ್ರೂ ಎರಡು ಪಾಯಿಂಟ್, ಈಗ ಇದನ್ನು ಎ ಅಂತೀನಿ, ಬಿ ಅಂತೀನಿ, ಸಿ ಅಂತೀನಿ, ಡಿ ಅಂತೀನಿ, ಲೈಕ್ ದಿಸ್. ಟೇಕ್ ಎನಿ 2 ಪಾಯಿಂಟ್ಸ್, ಲೆಟ್ ಅಸ್ ಸಿ ಅಂಡ್ ಬಿ. ಎರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಲ್ವಾ? ಇಲ್ಲಿ 50 ಇದೆ, ಇಲ್ಲಿ 20 ಇದೆ. ಈ ಡಿಫರೆನ್ಸ್ ಇಂದ ಪೊಟೆನ್ಷಿಯಲ್ ಅನ್ನೇ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೆಯೋದು. ಇಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಅಟ್ ಬಿ ಮೈನಸ್ ಪೊಟೆನ್ಷಿಯಲ್ ಅಟ್ ಸಿ. ನಾಟ್ ಓನ್ಲಿ ಬಿ ಅಂಡ್ ಸಿ, ಇಟ್ ಕ್ಯಾನ್ ಬಿ ಬಿಟ್ವೀನ್ ಎ ಅಂಡ್ ಬಿ ಆಲ್ಸೋ, ಬಿಟ್ವೀನ್ ಎ ಅಂಡ್ ಸಿ ಆಲ್ಸೋ, ಎ ಅಂಡ್ ಡಿ ಆಲ್ಸೋ, ಬಿಟ್ವೀನ್ ಎನಿ 2 points. If you take the difference, it is called potential difference. Got it? And that potential difference is given by VB minus VC. Definition ಹೆಂಗೆ ಬರೆಯೋದು? ಹೇಳಿ ಕೇಳಿ. ಪೊಟೆನ್ಷಿಯಲ್ ಅಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಲ್ವಾ? ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. ಇವಾಗ ನಾನು ಸಿ ಇಂದ ಬಿಗೆ ಒಂದು ಚಾರ್ಜ್ ಅನ್ನು ತಳ್ಳಬೇಕು ಅಂತಂದ್ರೆ, ಜ್ಞಾಪಿಸ್ಕೊಳ್ಳಿ, ಪೊಟೆನ್ಷಿಯಲ್ಗೆ ನಾನು ಬೆಟ್ಟ ಹತ್ತೋ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ, ಗಾಳಿಗೆ ವಿರುದ್ಧವಾಗಿ ಸೈಕಲ್ ತುಳಿಯೋ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ, ಆಯ್ತಾ? ಅಥವಾ ಏನು ನೀರಿಗೆ ವಿರುದ್ಧವಾಗಿ ಈಜೋ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ, ಸ್ವಿಮ್ಮಿಂಗ್ ಅಗೇನೆಸ್ಟ್ ಸ್ಟ್ರೀಮು. ಈಗ ನೀವು ಆ ಎಕ್ಸಾಂಪಲ್ ಅಲ್ಲಿ ಯಾವುದೋ ಒಂದನ್ನು ತಗೊಳ್ಳಿ, ಬೆಟ್ಟ ಹತ್ತ ಎಕ್ಸಾಂಪಲ್ ತಗೊಳ್ಳಿ. 2 ಸ್ಟೆಪ್ ಮೇಲಕ್ಕೆ ಹತ್ತಿದ್ದೀರಾ. ಆ 2 ಸ್ಟೆಪ್ ಅಂದ್ರೆ, ಈಗ ಇದು ಬೆಟ್ಟ ಹತ್ತ ಸ್ಟೆಪ್, ಯಾವುದೋ ದೇವಸ್ಥಾನ ಇದೆ ಬೆಟ್ಟದ ಮೇಲೆ, ಹೀಗೆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀರಾ. ಫಸ್ಟ್ ಸ್ಟೆಪ್ ಇಂದ ಈ ಸ್ಟೆಪ್ಪಿಗೆ ಬರೋಕ್ಕೆ ಎಷ್ಟು ವರ್ಕ್ ಮಾಡಿದ್ರಿ, ಅಥವಾ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ವರ್ಕ್ ಮಾಡಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ವರ್ಕ್ ಮಾಡಿದ್ದೀರಾ, ಆ ಡಿಫರೆನ್ಸ್ ಅನ್ನೇ ನಾನು DW ಅಂತ ಕರಿತೀನಿ. ಸೊ DW ಡಿವೈಡೆಡ್ ಬೈ ದ ಟೆಸ್ಟ್ ಚಾರ್ಜ್. ಈಗ ನಾನು ಸಿ ಇಂದ ಬಿಗೆ ತಳ್ಳಲಿಕ್ಕೆ, ಅಥವಾ ಸಿ ಇಂದ ಎಗೆ ತಳ್ಳಲಿಕ್ಕೆ, ಅಥವಾ ಡಿ ಇಂದ ಎಗೆ ತಳ್ಳಲಿಕ್ಕೆ, ಹೀಗೆ ಮೆಟ್ಲಿದ ಎಕ್ಸಾಂಪಲ್ ಹೆಂಗೆ ತಗೊಂಡು ಹಾಗೆ ಇಲ್ಲಿ, ಆಯ್ತಾ? ಯಾವುದೋ ಒಂದು ಪಾಯಿಂಟ್ ಇಂದ ಇನ್ನೊಂದು ಯಾವುದೋ ಒಂದು ಪಾಯಿಂಟ್ಗೆ ಚಾರ್ಜನ್ನು ತಳ್ಳಲಿಕ್ಕೆ ಎಷ್ಟು ವರ್ಕ್ ಮಾಡ್ತೀನೋ ಅದನ್ನು DW ಅಂತ ಕರಿತೀನಿ. ಆ DW ಡಿವೈಡೆಡ್ ಬೈ ಕ್ಯೂ ಅನ್ನೇ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೆಯೋದು. ಸೊ ಪೊಟೆನ್ಷಿಯಲ್ ಅಂದರೆ W ಬೈ ಕ್ಯೂ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇನ್ ಡಿಸ್ಪ್ಲೇಸಿಂಗ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್, ಅದು ಪೊಟೆನ್ಷಿಯಲ್ ಆಯಿತು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇನ್ಫಿನಿಟಿಯಿಂದ ಗಿವನ್ ಪಾಯಿಂಟಿಗಲ್ಲ, ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ತುಂಬ ದೂರದಿಂದ ಇಲ್ಲಿ ತನಕ ಅಲ್ಲ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ, ಬಿಟ್ವೀನ್ 2 ಪಾಯಿಂಟ್ಸ್ ಎಷ್ಟು ವರ್ಕ್ ಮಾಡಿದೆ, ಈ 2 ಮೆಟ್ಲನ್ನು ಹತ್ತಲಿಕ್ಕೆ ನೀನು ಎಷ್ಟು ವರ್ಕ್ ಮಾಡಿದೆ, 4 ಮೆಟ್ಲನ್ನು ಹತ್ತಲಿಕ್ಕೆ ಎಷ್ಟು ವರ್ಕ್ ಮಾಡಿದೆ, ಇದನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ತಗೋಬೇಕು. ಸೊ ಹಾಗಾಗಿ ಪೊಟೆನ್ಷಿಯಲ್ಗೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಡೆಫಿನೇಷನ್ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಪೊಟೆನ್ಷಿಯಲ್ ಅಂದರೆ ಇಟ್ ಈಸ್ ಅ ವರ್ಕ್ ಡನ್ ಟು ಮೂವ್ ದ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇಟ್ ಈಸ್ ಅ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಎಗೇನ್ಸ್ಟ್ ದಿ ಡೈರೆಕ್ಷನ್ ಆಫ್ ದ ಫೀಲ್ಡ್. ಸೊ ಹಾಗಾಗಿ ಇಟ್ ಈಸ್ ಫ್ರಮ್ ಸಿ ಟು ಬಿ ಆರ್ ಬಿ ಟು ಎ, therefore I don't have W here, I have DW here. So DW by Q is equal to potential difference. That is potential difference is nothing but VB minus VC, that is nothing but DW divided by Q. ಇದು ನೆನಪಲ್ಲಿರಲಿ, ಆಯ್ತಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು VB ಮೈನಸ್ VC, ಅಥವಾ DW ಈಸ್ ಈಕ್ವಲ್ ಟು Q ಇಂಟು VB ಮೈನಸ್ VC. ನಾರ್ಮಲಿ ನಾನು ಟೆಸ್ಟ್ ಚಾರ್ಜನ್ನು Q0 ಅಂತ ತಗೋತಾ ಇದ್ದೆ, ಈಗಲೂ ಕೂಡ Q0 ಅಂತಂದ್ರೆ ತಗೋತೀನಿ, ಆಯ್ತಾ? ಸರಿ, ನಾನು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಶುರು ಮಾಡಿ ಇಲ್ಲೆಲ್ಲೋ ಬಂದ್ಬಿಟ್ಟೆ, ಇದೆ ಕನೆಕ್ಟ್ ಮಾಡ್ತೀನಿ ಎರಡನ್ನು. ಇವಾಗ ವರ್ಕ್ ಡನ್, ಯಾವಾಗ ವರ್ಕ್ ಡನ್ ಆಗೋದು? ಓನ್ಲಿ ವೆನ್ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ದಿ ಡೈರೆಕ್ಷನ್ ಆಫ್ ದ ಫೀಲ್ಡ್, ಅಂಡ್ ದಟ್ ಟು ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಮೀನ್ಸ್ ಪಾಯಿಂಟ್ ಅಟ್ ಒನ್ ಪೊಟೆನ್ಷಿಯಲ್ ಟು ಅನದರ್ ಪೊಟೆನ್ಷಿಯಲ್. ಈಗ ವಾಪಸ್ ಇಲ್ಲಿಗೆ ಬನ್ನಿ, ನೋಡಿ ಇಲ್ಲಿ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ಮಾರ್ಕ್ ಮಾಡಿದೀನಲ್ವಾ, ಇಲ್ಲಿಗೆ ಬನ್ನಿ. ಇದನ್ನ ಮತ್ತೊಮ್ಮೆ ನಾನು ಇಲ್ಲಿ ಬರೀತೀನಿ, ತುಂಬಾ ಕರುಸ್ ಆಗಿರೋದ್ರಿಂದ ನಾನು ಇಲ್ಲಿ ಇನ್ನೊಂದ್ಸತಿ ಬರೆದು ಬಿಡ್ತೀನಿ ಅದನ್ನ, ಡಯಾಗ್ರಾಮ್ ಅನ್ನ. ಇಲ್ಲಿ ಪಾಯಿಂಟ್ Q ಅಂತ ತಗೊಳ್ತೀನಿ, ಇಲ್ಲಿ ಪಾಯಿಂಟ್ P ಅಂತ ತಗೋತೀನಿ, ಇಲ್ಲಿ ಪಾಯಿಂಟ್ R ಅಂತ ತಗೋತೀನಿ. ಇಲ್ಲಿ ನನ್ನ ಚಾರ್ಜ್ ಇದೆ. P ಹತ್ರ ಪೊಟೆನ್ಷಿಯಲ್ ಎಷ್ಟಪ್ಪ ಇದೆ? 900 ಇದೆ. Q ಹತ್ರನೂ 900 ಇದೆ, R ಹತ್ರನೂ 900 ಇದೆ. ಸರಿನಾ? ಎಲ್ಲ ಕಡೆಗೂ 900 ಇದೆ. ಈಗ ನೀವು ಒಂದು ಟೆಸ್ಟ್ ಚಾರ್ಜ್ ಅನ್ನ P ಇಂದ Q ತನಕ ಮೂವ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಯು ಆರ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಫ್ರಮ್ P to Q. ವಾಟ್ ಈಸ್ ದ ವರ್ಕ್ ಡನ್? ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ವರ್ಕ್ ಡನ್ ಈಸ್ 0. ಯಾಕೆ ಸರ್? ಬಿಕಾಸ್ ಇಟ್ ಈಸ್ VB ಮೈನಸ್ VC.
ಹಿಯರ್ ಇಟ್ ಈಸ್ VP minus VQ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 0. 900 minus 900 is 0 ಅಂದರೆ ಫಸ್ಟ್ ಪ್ರಾಪರ್ಟಿ ಬಂತು. ಇವಾಗ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿನ ಪ್ರಥಮ ಪ್ರಾಪರ್ಟಿ ಏನಪ್ಪ ಅಂದರೆ, ಸಿನ್ಸ್ ಆಲ್ ದ ಪಾಯಿಂಟ್ಸ್ ಆನ್ ದಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆರ್ ಅಟ್ ಸೇಮ್ potential difference is 0. Since potential difference is 0, work done is also 0. First property, potential difference on the equipotential surface and work done in moving the test charge both are 0. ಇದನ್ನ CET ನಲ್ಲಿ ಕೇಳ್ತಾರೆ. ಯಾವ ತರ ನೋಡಿ, P ಇಂದ Q ಗೆ ಮೂವ್ ಮಾಡಿದೀರಾ, P ಇಂದ R ಗೆ ಮೂವ್ ಮಾಡ್ತಿದ್ದೀರಾ, ನೌ ಆಲ್ಸೋ ಇಟ್ ಈಸ್ ವರ್ಕ್ ಡನ್ 0. P ಇಂದ S ಗೆ ಮೂವ್ ಮಾಡ್ತೀರಾ, ನೌ ಆಲ್ಸೋ ಇಟ್ ಈಸ್ 0. ಆಮೇಲೆ P ಇಂದ ಈ ತರ ಮೂವ್ ಮಾಡಿದ್ದೀರಾ, ನೌ ಆಲ್ಸೋ ಇಟ್ ಈಸ್ 0. ಕ್ವಶನ್ ಕೇಳ್ತಾರೆ ಈ ತರ 4 ಪಾತ್ಗಳನ್ನು ಹಾಕಿ, ಇನ್ ದ ಎಬೋ ಡಯಾಗ್ರಾಮ್ ಇನ್ ವಿಚ್ ಕೇಸ್ ವರ್ಕ್ ಡನ್ ಈಸ್ 0. PQ, PS, PR, ಆಲ್ ದ ಎಬೋ ಎಲ್ಲ ಕೇಸಲ್ಲೂ 0ನೇ. ಬಿಕಾಸ್ ಇನಿಷಿಯಲ್ ಪೊಟೆನ್ಷಿಯಲ್ ಫೈನಲ್ ಪೊಟೆನ್ಷಿಯಲ್ ಬೋತ್ ಆರ್ ಸೇಮ್. ಇದನ್ನೇ ನಾನು ಹೇಳೋದು ಕನ್ಸರ್ವೇಟಿವ್ ಫೋರ್ಸ್ ಅಂತ. ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ಹೌ ಯು ಆರ್ ಟ್ರಾವೆಲಿಂಗ್, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ವೋಲ್ಟೇಜ್ and final voltage. Because initial and final voltages are same, potential difference is 0, work done is also 0. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಶುರು ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನೋದು ಮೇನ್ ಎಕ್ಸಾಮ್ಗಿನ ಹೆಚ್ಚಾಗಿ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಬಹಳ ಮುಖ್ಯ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್ ಆನ್ ವಿಚ್ ಆಲ್ ದ ಪಾಯಿಂಟ್ಸ್ ಆರ್ ಅಟ್ ಸೇಮ್ ಪೊಟೆನ್ಷಿಯಲ್. ಪ್ರಾಪರ್ಟಿ, ಪೊಟೆನ್ಷಿಯಲ್ ಈಸ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 0. ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗಿರೋದ್ರಿಂದ ವರ್ಕ್ ಡನ್ ಈಸ್ ಆಲ್ಸೋ 0. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈಗ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿನ ಮೇಲೆ ಮೂವ್ ಮಾಡಿದ್ರೆ ವರ್ಕ್ ಡನ್ 0. ನಾನು ಈ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಂದ ಪಕ್ಕದಕ್ಕೆ ಹೋಗ್ತೀನಿ ಅಥವಾ ಈ ಕಡೆ ಬರ್ತೀನಿ, ನೌ ಆಲ್ಸೋ 0. ನೋ, ನೋಡಿ ಇದು 900 ಆದ್ರೆ ಇದು ಕಡಿಮೆ ಇರುತ್ತೆ, ಇದು 800 ಇರುತ್ತೆ. ದೂರ ಹೋಗ್ತಾ ಹೋಗ್ತಾ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಹಂಗೆ ಹತ್ರ ಬಂದ್ರೆ ಜಾಸ್ತಿ ಆಗುತ್ತೆ. ಇದು 900 ಆದ್ರೆ ಇದು 1000 ವೋಲ್ಟ್ ಇರ್ಬೋದು. ನೋಡಿ ಚಾರ್ಜ್ ಹತ್ರದಲ್ಲಿ ಬಂದಾಗ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ V is inversely proportional to R. ಸೊ ಒಂದು ಸರ್ಫೇಸ್ ಇಂದ ಇನ್ನೊಂದು ಸರ್ಫೇಸಿಗೆ ಹೋದ್ರೆ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ, ವರ್ಕ್ ಈಸ್ ಡನ್. ಆನ್ ದ ಸೇಮ್ ಸರ್ಫೇಸ್ ಇಫ್ ಯು ಮೂವ್, ವರ್ಕ್ ಡನ್ ಈಸ್ 0. ಸೊ ಎರಡನೇ ಪ್ರಾಪರ್ಟಿ, ಇಫ್ ಯು ಆರ್ ಮೂವಿಂಗ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಒನ್ ಪೊಟೆನ್ಷಿಯಲ್ ಸರ್ಫೇಸ್ ಟು ಅನದರ್ ಪೊಟೆನ್ಷಿಯಲ್ ಸರ್ಫೇಸ್, ವರ್ಕ್ ಈಸ್ ಡನ್. ಗೊತ್ತಾಯ್ತಲ್ವಾ? ಇಫ್ ಯು ಗೋ ಫ್ರಮ್ higher to lower, work is done by the field. If you go from lower to higher, work is done against the field. ನೀವು ತಳ್ಳಬೇಕು. ಈಗ ಪಾಸಿಟಿವ್ ಚಾರ್ಜ್ ಇದೆ ಇಲ್ಲಿ, ಫೀಲ್ಡ್ ಈ ಕಡೆಗಿದೆ, ಇಲ್ಲಿ ನಾನು ಟೆಸ್ಟ್ ಚಾರ್ಜ್ ಇಟ್ಟರೆ ಅದು ತಳ್ಕೊಂಡು ಹೋಗುತ್ತೆ. ಫೀಲ್ಡೇ ವರ್ಕನ್ನು ಮಾಡುತ್ತೆ. ಆಯ್ತಾ? ಅದನ್ನು ನಾನು ಹಿಂಗೆ ತಳ್ಳಬೇಕು ಅಂದರೆ ನಾನು ವರ್ಕನ್ನು ಮಾಡಬೇಕು. ಅದೇ ನೀರಿನ ವಿರುದ್ಧವಾಗಿ ಈಜೋದು ಅಂದರೆ ನಾವು ಕೆಲಸ ಮಾಡಬೇಕು. ನೀರು ಹೋಗೋ ದಿಕ್ಕಲ್ಲೇ ಹೋಗಬೇಕು ಅಂದರೆ ನಾವೇನು ಕೆಲಸ ಮಾಡಬೇಕಾಗಿಲ್ಲ, ನೀರೇ ಎಳ್ಕೊಂಡು ಹೊರಟು ಹೋಗುತ್ತೆ. ಆ ಥರ. ಸೊ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನೋದು ಇಲ್ಲಿ ಇಮ್ಯಾಜಿನರಿ, ಅಂದರೆ ಚಾರ್ಜಿನ ಸುತ್ತ ಏನು ಸರ್ಕಲ್ಗಳು ಇರ್ತವೆ ಅಂತ ತಿಳ್ಕೋಬೇಡಿ. ಅದು ನಮ್ಮ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮಾಡಿರೋ ಒಂದು ಮಾಡೆಲ್ ಅಷ್ಟೇ ಅದು. ಸೊ ಚಾರ್ಜಿನ ಸುತ್ತ, ಆಮೇಲೆ ಎಲ್ಲ ಸರ್ಫೇಸ್ಗಳು ಹಿಂಗೆ ಇರ್ತವೆ ಅಂದ್ಕೋಬೇಡಿ, ಬೇರೆ ಬೇರೆ ಶೇಪಲ್ಲಿ ಇದ್ದಾವೆ, ಅದನ್ನು ಆಮೇಲೆ ಬರಿತೀನಿ ನಾನು. ಇಲ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿನ ಮೇಲೆ, ಒಂದೇ ಸರ್ಫೇಸಿನ ಮೇಲೆ ಮೂವ್ ಆದರೆ ವರ್ಕ್ ಡನ್ 0. ಒಂದು ಸರ್ಫೇಸಿಂದ ಇನ್ನೊಂದು ಸರ್ಫೇಸಿಗೆ ಹೋದರೆ ವರ್ಕ್ ಈಸ್ ಡನ್. ಇದು ಎರಡನೇ ಪ್ರಾಪರ್ಟಿ. ಮೂರನೇ ಪ್ರಾಪರ್ಟಿ, ನಾವು ಆಗಲೇ ಕಲ್ತಿದ್ದೀವಿ, ಪ್ರತಿಯೊಂದು ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಇರ್ತವೆ ಅಂತ. ಈ ತರ ಪಾಸಿಟಿವ್ ಚಾರ್ಜ್ ಆದ್ರೆ ರೇಡಿಯಲಿ ಔಟ್ವರ್ಡ್, ನೆಗೆಟಿವ್ ಚಾರ್ಜ್ ಆದ್ರೆ ರೇಡಿಯಲಿ ಇನ್ವರ್ಡ್ ಅಂತ ಇದನ್ನ ಕಲ್ತಿದ್ದೀವಿ ನಾವು. ಈ ಲೈನ್ಸ್ಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಸರ್? ದೇ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ವಿ ನೋ ಸರ್, ಕರೆಕ್ಟ್. ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ರೆಪ್ರೆಸೆಂಟ್ ಮಾಡ್ತವೆ. ಈಗ ಪ್ರಶ್ನೆ ಬಂದು, ಯಾವುದೇ ಒಂದು ಲೈನ್ ಅನ್ನ ತಗೊಳ್ಳಿ, ಯಾವುದೇ ಒಂದು ಸರ್ಫೇಸ್ ಅನ್ನ ತಗೊಳ್ಳಿ, ಅವೆರಡು ಇಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಲ್ವಾ? ಇಲ್ಲಿ ಇಂಟರ್ಸೆಕ್ಟ್ ಆಗ್ತವಲ್ವಾ? ನೋಡಿ, ಎಲ್ಲೆಲ್ಲಿ ಇಂಟರ್ಸೆಕ್ಟ್, ಇನ್ನೊಂದು ಲೈನ್ ತಗೋತೀನಪ್ಪ, ಇಲ್ಲಿ 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 ಎಲ್ಲ ಕಡೆಗೂ ಇಂಟರ್ಸೆಕ್ಟ್ ಆಗುತ್ತಲ್ವಾ? ಎಲ್ಲೆಲ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು ಲೈನ್ಸ್ ಆಫ್ ಫೋರ್ಸ್ ಅನ್ನ ಮೀಟ್ ಮಾಡ್ತಾವೋ ಆ ಜಾಗದಲ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮತ್ತೆ ಲೈನ್ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಸೊ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು ಮತ್ತೆ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಇದು ಕಂಪಲ್ಸರಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ. ನಾರ್ಮಲ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆರ್
equipotential surface and lines of force are mutually perpendicular at the point of intersection. ಆಮೇಲೆ ಇನ್ನೊಂದು ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನೆವರ್ ಇಂಟರ್ಸೆಕ್ಟ್. ಈಗ ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆದರೆ ಇನ್ನೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹಿಂಗೇ ಇರುತ್ತೆ, ಈ ತರ ಮಿಂಗಲ್ ಆಗೋದಿಲ್ಲ. ಟೂ ಲೈನ್ಸ್ ಆಫ್ ಫೋರ್ಸ್ ಹೆಂಗೆ ಇಂಟರ್ಸೆಕ್ಟ್ ಆಗೋದಿಲ್ವೋ ಹಾಗೆ ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಟರ್ಸೆಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಕೂಡ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್. ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ ನೋಡಿ. ಇದೇ ಚಾರ್ಜ್ಗೆ ಬರೋಣ. ಹೀಗೆ ಚಾರ್ಜ್ ಇಂದ ಹೀಗೆ ಹೋಗಿ ಅಥವಾ ಹೀಗೆ ಹೋಗಿ ಅಥವಾ ಹೀಗೆ ಹೋಗಿ ಯಾವ ದಿಕ್ಕಲ್ಲಾದ್ರೂ ಹೋಗಿ ಆರೋ ಮಾರ್ಕ್ಗಳಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅರ್ಥ ಆಯ್ತಾ? ಅದೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ಮೇಲೆ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಅಂದರೆ ಅಲಾಂಗ್ ದ ಸರ್ಫೇಸ್ ದೇರ್ ಇಸ್ ನೋ ಕಾಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡು ನಾಟ್ ಎಕ್ಸಿಸ್ಟ್ ಅಲಾಂಗ್ ದ ಸರ್ಫೇಸ್. ಸರ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ಮೇಲೆ ಇಲ್ಲಿ ಇರಬೇಕಲ್ವಾ? ಇದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಇದನ್ನೇ ನಾನು ವೆಕ್ಟರ್ ಕ್ವಾಂಟಿಟಿ ಅಂತ ಕರೆಯೋದು. ಮತ್ತೊಮ್ಮೆ ಬರಿತೀನಿ ಇದನ್ನ ಡಯಾಗ್ರಾಮ್ ಅನ್ನ ನೋಡ್ರಪ್ಪ. ಇದು ಚಾರ್ಜ್, ಇದು ಇಷ್ಟು ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಲೆಟ್ ಅಸ್ ಸೇ 30 ನ್ಯೂಟನ್ ಪರ್ ಕೂಲಂಬ್. ಅಷ್ಟೇ ದೂರದಲ್ಲಿ ಇಲ್ಲೂ 30 ನ್ಯೂಟನ್ ಪರ್ ಕೂಲಂಬ್, ಇಲ್ಲೂ 30 ನ್ಯೂಟನ್ ಪರ್ ಕೂಲಂಬ್ ಇದೆ, ಒಪ್ಕೋತೀನಿ. ಆದರೆ ಇಲ್ಲಿರೋದು ಈ ಡೈರೆಕ್ಷನ್ ನಲ್ಲಿ, ಇಲ್ಲಿರೋದು ಈ ಡೈರೆಕ್ಷನ್ ಅಲ್ಲಿ, ಇಲ್ಲಿರೋದು ಈ ಡೈರೆಕ್ಷನ್ ಅಲ್ಲಿ. ಇವಾಗ ನೀವು ಕೇರ್ಫುಲ್ ಆಗಿ ಗಮನಿಸಬೇಕು. ಸ್ಕೇಲಾರ್ ಮತ್ತೆ ವೆಕ್ಟರ್ ಅಂತ ಸುಮ್ಮನೆ ನಾವು ಬಾಯಿ ಮಾತಿಗೆ ಆಡಿದ್ರೆ ಸಾಲದು. ಡೈರೆಕ್ಷನಿನ ಮುಖ್ಯತೆ, ಪ್ರಾಮುಖ್ಯತೆ, ಈ ಸಿಗ್ನಿಫಿಕೆನ್ಸ್ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸರ್ ಇಲ್ಲಿ 30 ಇದೆ, ಒಪ್ಕೋತೀನಿ. ಇಲ್ಲಿ ಎಷ್ಟಿದೆ ಸರ್? ಅಲ್ಲೂ 30 ಇದೆ. ಯಾವ ಕಡೆಗಿದೆ ಸರ್ ಅಂತ ಕೇಳಬೇಕು ನೀವು. ಯಾವ ಕಡೆಗಿದೆ ಅಂತಂದ್ರೆ ಈ ಕಡೆಗಿದೆ ಅಂತ ಹೇಳ್ತೀನಿ. ಇಲ್ಲಿ ಎಷ್ಟಿದೆ ಸರ್? ಅಲ್ಲೂ 30 ಕಣಪ್ಪ ಇರೋದು. ಸರ್ ಯಾವ ಕಡೆಗಿದೆ ಸರ್? ಸರ್ ಹಿಂಗಿದೆಯಾ ಸರ್? ಇಲ್ಲ ಇಲ್ಲ ಇಲ್ಲ, ಹಿಂಗಿಲ್ಲ. ಇದನ್ನೇ ನಾನು ಹೇಳಿದ್ದು. ಎಲೆಕ್ಟ್ರಿಕ್ ಫೀಲ್ಡ್ ಕೆನಾಟ್ ಬಿ ಅಲಾಂಗ್ ದ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಕೆನಾಟ್ ಬಿ along the surface. but ಹೆಂಗಿರುತ್ತೆ? it is perpendicular to the surface. I hope you got it. ಎಲೆಕ್ಟ್ರಿಕ್ ಫೀಲ್ಡ್ ಸರ್ಫೇಸಿನ ಮೇಲೆ ಇರುತ್ತೆ, ಆದರೆ ಸರ್ಫೇಸ್ ಹೆಂಗ್ ಹೋಗುತ್ತೋ ಹಂಗೆ ಹೋಗೋದಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ದಿಕ್ಕಲ್ಲಿ ಹೋಗುತ್ತೆ? ಆ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ ಡು ನಾಟ್ ಎಕ್ಸಿಸ್ಟ್ ಅಲಾಂಗ್ ದ ಸರ್ಫೇಸ್, ಇಟ್ ಎಕ್ಸಿಸ್ಟ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಷ್ಟೇನೆ. ಸೊ ಇವೆಲ್ಲ ಪ್ರಾಪರ್ಟೀಸ್ ಆಫ್ EPS, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. I just repeat, it is an imaginary surface around a charged body passing through all the points which are at same potential, and then potential difference is 0, work done is 0, and always electric field lines are perpendicular to the surface, and the electric field do not exist along the equipotential surface. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಚಾರ್ಜಸ್ಗೆ ಯಾವ್ಯಾವ ಥರದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಸ್ಟೇ ವಿತ್ ಮೀ. ಐ ವಿಲ್ ಕಂಟಿನ್ಯೂ. ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋಸ್ every day, and in this video I have included questions and answer study material. ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಇಂದ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ವಿಡಿಯೋಸ್ ಅನ್ನ ಲೈಕ್ ಮಾಡಿ, ಹಾಗಾಗಿ ನನಗೂ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.